ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ನಾನು ಕನ್ನಡ ಉಪನ್ಯಾಸಕ ಚಂದ್ರಶೇಖರ. ಇವತ್ತು PUC 2ನೇ ವರ್ಷದಲ್ಲಿ ಓದ್ತಿರತಕ್ಕಂತಹ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷಾ ದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ಅವರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಪಗೆಯಂ ಬಾಲಕನೆಂಬರೇ ಅಂತಕ್ಕಂತಹ ಈ ಒಂದು ಪದ್ಯದ ಪ್ರಶ್ನೋತ್ತರ ಮಾಲಿಕೆಯನ್ನು ಅಥವಾ ನೋಟ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ನಾನು ಬಿಡಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಪರೀಕ್ಷಾ ದೃಷ್ಟಿಯಿಂದ ಇದು ಅತ್ಯಂತ ಅಮೂಲ್ಯವಾದದ್ದು, ಅತ್ಯಂತ ಮುಖ್ಯವಾದದ್ದು. ಖಂಡಿತವಾಗಿಯೂ ಪ್ರತಿ ವರ್ಷ ಒಂದೆರಡಾದರೂ ಪ್ರಶ್ನೆಗಳು ಈ ಒಂದು ಪದ್ಯ ಭಾಗದಿಂದ ಬಂದಿರ್ತವೆ ಅಂತ ಹೇಳ್ತಾ, ಅದರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಅನೇಕ ನನ್ನ ವಿದ್ಯಾರ್ಥಿ ಮಿತ್ರರು ಏನಂತಂದ್ರೆ ಈ ಪದ್ಯ ಪಾಠದ ಪ್ರಶ್ನೋತ್ತರ ಮಾಡಬೇಕು ಅಂಥೇಳಿ ನನಗೆ ಅಲ್ಲಲ್ಲಿ ಮೆಸೇಜ್ ಹಾಕಿರೋದ್ರಲ್ಲಿಂದ ಇದು ನನಗೆ ಅನಿವಾರ್ಯ ಆಗಿಬಿಡ್ತು. ನಾನು ಈಗಾಗಲೇ ಈ ಹಿಂದೆ ಪಗೆಯಂ ಬಾಲಕನೆಂಬರೆ ಅಂತಕ್ಕಂತಹ ಪಾಠದ ವಿಸ್ತೃತವಾದಂತಹ ವಿವರಣೆಯನ್ನು ಮಾಡಿದ್ದೇನೆ, ಚರ್ಚೆಯನ್ನು ಮಾಡಿದ್ದೇನೆ. ತಮ್ಮೊಂದಿಗೆ ಈ ಪದ್ಯದ ಹಲವಾರು ಸಂಗತಿಗಳನ್ನು ನಾನು ಹಂಚಿಕೊಂಡಿದ್ದೇನೆ. ವಿದ್ಯಾರ್ಥಿಗಳೇ, ದಯವಿಟ್ಟು ಒಂದು ವೇಳೆ ತಾವು ಆ ಭಾಗವನ್ನು ನೋಡದೆ ಹೋಗಿದ್ದರೆ ದಯವಿಟ್ಟು ಅದನ್ನು ಕೂಡ ನೋಡಬೇಕು ಅಂಥೇಳಿ ನನ್ನ ಕಳಕಳಿಯ ವಿನಂತಿ. ಯಾಕೆ ಅಂತಂದ್ರೆ ಅದನ್ನು ನೋಡೋದ್ರಿಂದ ಏನಾಗ್ತದೆ ಅಂತಂದ್ರೆ ನಿಮಗೆ ಪಠ್ಯದ ಒಂದು ಶಕ್ತಿ ಬಂದುಬಿಡ್ತದೆ. ಪಠ್ಯ ಓದಿದ್ರೆ ಏನು ಅಂತಕ್ಕಂಥದ್ದು, ಅಲ್ಲಿ ಪ್ರತಿಯೊಂದು ಪದಗಳನ್ನು ನಾನು ವಿಶ್ಲೇಷಣೆ ಮಾಡ್ತಾ ಹೋಗಿದ್ದೇನೆ. ಹೀಗಾಗಿ ನಿಮಗೆ ಅದು ಖಂಡಿತವಾಗಿಯೂ ಅದು ಕೂಡ ಲಾಭದಾಯಕ ಆಗಿರ್ತದೆ. ಇದನ್ನು ನೋಡಿದ ತಕ್ಷಣ ಅದನ್ನು ಕೂಡ ನೋಡಬೇಕು ಅಂತ ನನ್ನ ಕಳಕಳಿಯ ವಿನಂತಿ. ಖಂಡಿತವಾಗಿಯೂ ತಮಗೆ ಅದರಿಂದ ಲಾಭ ಆಗ್ತದೆ ಅಂತ ಹೇಳ್ತಾ, ವಿದ್ಯಾರ್ಥಿಗಳಿಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಅದನ್ನು ಶೇರ್ ಮಾಡಿಕೊಳ್ಳಿ, ಹಂಚಿಕೊಳ್ಳಿ. ನಿಮಗೆ ಖಂಡಿತವಾಗಿಯೂ ಅದರಿಂದ ಲಾಭ ಆಗೇ ಆಗ್ತದೆ. ಅದಲ್ಲದೆ ನೀವು ಬೆಲ್ ಐಕಾನನ್ನು ಒತ್ತೋದ್ರಲ್ಲಿಂದ ನಿಮಗೆ ನನ್ನ ಮುಂದೆ ಬರ್ತಕ್ಕಂಥ ಎಲ್ಲ ಪಾಠದ ಒಂದು ಮೊದಲಿಗೆ ನಿಮಗೆ ನನ್ನ ಪಾಠದ ಬಗ್ಗೆ ನಿಮಗೆ ಒಂದು ಸಂಗತಿ ಗೊತ್ತಾಗ್ತದೆ. ಇವತ್ತು ಹೊಸ ಪಾಠ ಬಿಡುಗಡೆಯಾಗಿದೆ ಅಂತೇಳಿ ತಾವು ಅದನ್ನು ಕೂಡ ಗ್ರಹಿಸಬೇಕು. ಮುನ್ಸೂಚನೆ ಅಲ್ಲಿ ಸಿಗ್ತದೆ ನಿಮ್ಗೆ. ಅದರ ಜೊತೆಗೆ ತಪ್ಪದೆ ನಿಮಗೆ ಇಷ್ಟವಾದಂಥ 4 ಅಕ್ಷರಗಳ ಇಷ್ಟವಾಗಿದೆ ಅಂತಕ್ಕಂಥದ್ದು ಒಂದು ಕಾಮೆಂಟ್ ಮಾಡಿದರೆ ಅಂತಂದರೆ ಖಂಡಿತವಾಗಿಯೂ ನನಗೆ ಬಹಳಷ್ಟು ಖುಷಿ ತಂದು ಕೊಡ್ತದೆ ಅಂತ ಹೇಳ್ತಾ, ನಾನು ಇಲ್ಲಿ ವಿಶ್ಲೇಷಣೆ ಮಾಡುವುದಿಲ್ಲ. ಹೆಚ್ಚಾಗಿ ನಿಮಗೆ ಯಾವುದೇ ಥರದ ವಿಶ್ಲೇಷಣೆ ಮಾಡುವುದಿಲ್ಲ. ಬದಲಾಗಿ ಓದ್ತಾ ಹೋಗ್ತೀನಿ ಅಂತ ಹೇಳ್ತಾ, ಈಗ 1 ಅಂಕದ ಪ್ರಶ್ನೆ ಅಂತಕ್ಕಂಥದ್ದು. ಅದಕ್ಕಿಂತ ಮೊದಲು ಸ್ವಲ್ಪ ಕವಿ ಪುಲಿಗೆರೆ ಸೋಮನಾಥ ಬರೆದನು ಅಂತಕ್ಕಂಥದ್ದು, 16ನೇ ಶತಮಾನದ ಕವಿ ಅಂತಕ್ಕಂಥದ್ದು. ಮೂಲ ಕೃತಿ ಆಕರ ಅಂದರೆ ಮೂಲ ಕೃತಿ, ಯಾವ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಅನ್ನೋದಕ್ಕೆ ಆಕರ ಅಂತ ಹೇಳ್ತಾರೆ. ಆಕರ ಗ್ರಂಥ ಯಾವುದಪ್ಪ ಅಂತಂದ್ರೆ ಸೋಮೇಶ್ವರ ಶತಕ ಅಂತಕ್ಕಂಥದ್ದು ಇದರ ಆಕರ ಗ್ರಂಥ ಆಗಿದೆ. ಈ 1 ಅಂಕದ ಪ್ರಶ್ನೆ ಇದು ಹಲವಾರು ರೀತಿಯಿಂದ ಕೇಳ್ಬೋದು. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಮೆಥಡ್ನಲ್ಲಿ ಇಟ್ಟಿದ್ದಾರೆ, 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ಅ ಇ ಅಂಥೇಳಿ. ಆದರೆ ಕೆಲವೊಂದು ಸಲ ಅದನ್ನೇ ಪ್ರಶ್ನೆ ರೂಪದೊಳಗೂ ಕೇಳಬಹುದು. ಉದಾಹರಣೆಗೆ ನಾನು ಹೇಳ್ತಾ ಹೋಗ್ತೇನೆ. ಮನುಷ್ಯ ಜ್ಞಾನ ಸಂಪಾದಿಸಿದ ಮೇಲೆ ಹೀಗಾಗುತ್ತಾನೆ. ಇಲ್ಲಿ 4 ಆಪ್ಷನ್ಸ್ ಇವೆ. ಅ ಯೋಗಿ, ಆ ಜ್ಞಾನಿ, ಈ ಸರ್ವಜ್ಞ, ಈ ತತ್ವಜ್ಞಾನಿ. ಇದರಲ್ಲಿ ಮಲ್ಟಿಪಲ್ ಚಾಯ್ಸ್, ನಿಮಗೆ ಬಹು ಆಯ್ಕೆಯ ಒಂದು ಕಲ್ಪನೆ ಇಲ್ಲಿ ನಿಮ್ಗೆ ಗೊತ್ತಾಗಿರ್ತದೆ. ಇಲ್ಲಿ ಈ ಸರ್ವಜ್ಞ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಇದೊಂದು ಪರೀಕ್ಷಾ ಪ್ಯಾಟರ್ನ್ ಆಯಿತು. ಇನ್ನೊಂದು ರೀತಿಯ ಪ್ರಶ್ನೆ ಹ್ಯಾಂಗೆ ಮಾಡ್ಬೋದು? ಮನುಷ್ಯ ಜ್ಞಾನ ಸಂಪಾದಿಸಿದ ಮೇಲೆ ಹೀಗಾಗುತ್ತಾನೆ ಬದಲಾಗಿ ಹೇಗಾಗುತ್ತಾನೆ ಅಥವಾ ಏನಾಗುತ್ತಾನೆ ಅಂತಕ್ಕಂಥದ್ದು ಪ್ರಶ್ನೆ ಬಂದಾಗ ನೀವು ಇದೇ ಉತ್ತರವನ್ನು ಸರ್ವಜ್ಞನಾಗುತ್ತಾನೆ ಅಂತಕ್ಕಂಥದ್ದು ಹೇಳ್ಬೋದು. ಅಥವಾ ಕೆಲವೊಂದು ಸಲ ಬಿಟ್ಟ ಸ್ಥಳದ ರೂಪದಲ್ಲಿ ಕೇಳ್ಬೋದು. ಮನುಷ್ಯ ಜ್ಞಾನ ಸಂಪಾದಿಸಿದ ಮೇಲೆ ಡ್ಯಾಶ್ ಆಗುತ್ತಾನೆ ಅಂಥೇಳಿ ಹಂಗೂ ಕೇಳ್ಬೋದು. ಆಗಲೂ ಕೂಡ ಸರಿಯಾದಂತಹ ಉತ್ತರ ಸರ್ವಜ್ಞ. ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಏನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದು ಖಂಡಿತವಾಗಿಯೂ ತಮಗೆ ತಿಳಿದಿರ್ತದೆ. ಏನಂತಂದರೆ ಪ್ರಶ್ನೆಯನ್ನು ಹಲವು ರೂಪಗಳಲ್ಲಿ ಕೇಳಬಹುದು ಅಂಥೇಳಿ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಈಗ ನಾನು ಹೆಚ್ಚಿಗೆ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಾರದೆ ನೇರವಾಗಿ ಇನ್ನೊಂದು ಸಲ ಕೇವಲ ಇಲ್ಲಿ ಆಪ್ಷನ್ಸ್ ಎಲ್ಲ ಓದಂಗಿಲ್ಲ, ನಾನು ಉತ್ತರದ ಆಪ್ಷನ್ ಮಾತ್ರ ಹೇಳ್ತಾ ಹೋಗ್ತೇನೆ. ದಯವಿಟ್ಟು ಸಹಕಾರ ನೀಡಿ. ಪ್ರಶ್ನೆ ಸಂಖ್ಯೆ 2. ಹಲವು ಹಳ್ಳಿಗಳು ಸೇರಿ
ಏನಾಗುತ್ತದೆ? ಈ ಅಂತಕ್ಕಂಥದ್ದು ಉತ್ತರ ಸಮುದ್ರ. ಕವಿ ಸೋಮನಾಥನ ಪ್ರಕಾರ ನಿಷ್ಪ್ರಯೋಜಕನಾದ ಮಗ ಎಂದರೆ ಮುಪ್ಪಿನಲ್ಲಾಗದ. ಯಾವ ಸಮಯದಲ್ಲಿ ಮಳೆ ಬಂದರೆ ಪ್ರಯೋಜನ ಇಲ್ಲ? ಉತ್ತರ ಆ ಪೈರು ಒಣಗಿದ ಮೇಲೆ ಅಂಥೇಳಿ ಅಷ್ಟು ಬರೆದ್ರೆ ಸಾಕು. ನೋಡಿ ಮಕ್ಕಳೇ, ಉತ್ತರ ಬರೆಯೋ ಕಾಲಕ್ಕೆ ನೀವು ಆಪ್ಷನ್ ಆ್ಯಂಡ್ ಆನ್ಸರ್ ಎರಡೂ ಬರೆದ್ರೆ ಭಾಳ ಒಳ್ಳೆಯದು. ಯಾಕೆಂತಂದರೆ ಪರೀಕ್ಷಕರಿಗೆ ಎಷ್ಟು ಸಾಧ್ಯದಷ್ಟು ಅನುಕೂಲ ಮಾಡಿಕೊಡಬೇಕು. ಕೆಲವೊಂದು ಸಲ ಕೆಲವರಿಗೆ ಚಟ ಇರ್ತದೆ, ಬರೀ ಆ ಅಂತ ಬರೆದ್ರೆ ಮುಗಿದು ಹೋಯ್ತು ಅಂತೇಳಿ. ನೋಡ್ರಿ, ಭಾಷೆಯೊಳಗೆ ನೀವು ಸ್ವಲ್ಪ ನಿಮ್ಮ ನೈಪುಣ್ಯವನ್ನು ತೋರಿಸಬೇಕು. ಸಂಪೂರ್ಣವಾಗಿ ಬರೆದ್ರೆ ಅಲ್ಲಿ ಪರೀಕ್ಷಕರು ನಿಮಗೆ ಸಂಪೂರ್ಣವಾದಂಥ ಅಂಕಗಳು ಕೊಡ್ತಾರೆ. ಇಲ್ಲಿ ಕೊಡೋದಿಲ್ಲ ಅಂತ ಹೇಳಲ್ಲ, ಕೇವಲ ಆ ಅಂಥೇಳಿ ಬರೆದ್ರೆ ಎಲ್ಲೋ ಅವರದ್ದು ಅತೃಪ್ತವಾದಂಥ ಮನಸ್ಸು ಮುಂದಿನ ಉತ್ತರಗಳನ್ನು ನೋಡುವಾಗ ಅದೆಲ್ಲೋ ರಿಫ್ಲೆಕ್ಟ್ ಆಗಿ ನೀವು ಒಂದು ಅರ್ಧ ಮಾರ್ಕ್ಸ್ ಕಡಿಮೆ ಬಿದ್ದರೂ ಕೂಡ ನಾನು ಆಶ್ಚರ್ಯಪಡಬೇಕಾಗಿಲ್ಲ. ಯಾಕೆ ಅಂತಂದರೆ ಅದಕ್ಕೆ ಸ್ಕೋಪ್ ನೀವು ಕೊಡಬಾರದು. 5ನೇ ಪ್ರಶ್ನೆ, ಹಗೆಯನ್ನು ಈ ರೀತಿ ಉಪೇಕ್ಷಿಸಬಾರದು. ಈ ಬಾಲಕನೆಂದು. ಬಂಡೆಯನ್ನು ಯಾವುದರಿಂದ ಮಾತ್ರವೇ ಸೀಳಬಹುದು? ಉತ್ತರ ಆ ಚಾಣ. ಇದನ್ನು ಬಲ್ಲವನು ವೀರನಾಗಲು ಸಾಧ್ಯ. ಇರಿಯಲು. ಪ್ರಶ್ನೆ ಸಂಖ್ಯೆ 8, ರಾಜನಾಗಲು ಏನನ್ನು ತೊರೆದಿರಬೇಕು? ಈ ಕೋಪ. ಅರಿಷಡ್ವರ್ಗ ಗೆದ್ದವನು ಯಾರಪ್ಪ ಅಂತಕ್ಕಂಥದ್ದು ಇಲ್ಲಿ 4 ಆಪ್ಷನ್ಸ್ ಇವೆ. ಉಪದೇಶ ಮಾಡುವವನು, ಈ ತಪಸ್ಸು ಮಾಡುವವನು, ಯೋಗ ಮಾಡುವವನು ಅಂಥೇಳಿ ಇಲ್ಲಿ ಇದೆ. ಯೋಗಿ ಎಂದರೆ ಅರಿಷಡ್ವರ್ಗ ಗೆದ್ದವನು. ಪ್ರಶ್ನೆ ಇನ್ನೊಮ್ಮೆ ಕೇಳಿ, ಯೋಗಿ ಎಂದರೆ ಅಂತಷ್ಟೇ ಇಟ್ಟಿದ್ದಾರೆ. ಇಲ್ಲಿ ಆಪ್ಷನ್ 4ರಲ್ಲಿ ಅರಿಷಡ್ವರ್ಗ ಗೆದ್ದವನು. ಪುಲಿಗೆರೆ ಸೋಮನಾಥನ ಅಂಕಿತ ನಾಮ? ಹರಹರ ಶ್ರೀಚನ್ನ ಸೋಮೇಶ್ವರ. ಪ್ರಶ್ನೆ ಸಂಖ್ಯೆ 11 ಓದ್ತಿ ನೋಡ್ರಿ, ಗಮನವಿಟ್ಟು ಕೇಳ್ರಿ. ಉಣದಿರ್ಪ ಆಧನಂ ಇರ್ದೊಡೇನು ಸುತನ್ ಇರ್ದೇನ್ ಮುಪ್ಪಿನಲ್ ಆಗದ ಆ ಒಣಗಲ್ ಪೈರಿಗೆ ಬಾರದಿರ್ದ ಮಳೆತಾಂ ಬಂದೇನ್ ಆಪತ್ತಿನೋಳ್ ಮಣಿದುಂ ನೋಡದ ಬಂಧುವೇತಕ್ಕೆ ಎಣಿಸಲ್ ಕಾಲೋಚಿತ ಕೈದಿದ ತೃಣವೇ ಪರ್ವತವಲ್ಲವೇ? ಹರಹರ ಶ್ರೀಚನ್ನ ಸೋಮೇಶ್ವರ. ಈ ಶತಕದಲ್ಲಿ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂಥೇಳಿ 4 ಆಪ್ಷನ್ಸ್ ಕೂಡ ಇವೆ. ನಾನು ಆಪ್ಷನ್ಸ್ ಎಲ್ಲ ಓದೋದಿಲ್ಲ. ಆ ಸರಿಯಾದಂತಹ ಉತ್ತರ, ಪೈರು ಒಣಗುತ್ತಿರುವ ಕಾಲದಲ್ಲಿ ಬಾರದಿರುವ ಮಳೆ ನಿಷ್ಪ್ರಯೋಜಕ. ಪ್ರಶ್ನೆ ಏನಿದೆ? ಈ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಹೇಳಿಕೆಯನ್ನು ನಾವು ಇಲ್ಲಿ ಯಾವುದು ಸರಿಯಾಗಿದೆ ಅಂತ ನೋಡಬೇಕಾಗಿದೆ. ಇಲ್ಲಿ ಅದೇ ಹೇಳಿಕೆಯನ್ನು ಬೇರೆ ಬೇರೆ ರೀತಿಯಿಂದ ತಪ್ಪಾಗಿ ಹೇಳಿದ್ದಾರೆ. ನಾನು ಅಷ್ಟು ವಿಶ್ಲೇಷಣೆ ಮಾಡೋದಿಲ್ಲ, ನೀವು ಓದಿದ್ರೆ ನಿಮಗೆ ಖಂಡಿತವಾಗಿ ಗೊತ್ತಾಗ್ತದೆ. ಸರಿಯಾದಂತಹ ಉತ್ತರ ಆ ಪೈರು ಒಣಗುತ್ತಿರುವ ಕಾಲದಲ್ಲಿ ಬಾರದಿರುವ ಮಳೆ ನಿಷ್ಪ್ರಯೋಜಕ. ಪ್ರಶ್ನೆ ಸಂಖ್ಯೆ 12, ಚಿಗುರೆಂದು ಮೇಲೆ, ಕ್ಷಮಿಸಿ ಅಲ್ಲಿ ತಪ್ಪಾಗಿದೆ, ಮೆಲೆ ಅಂತ ಆಗಬೇಕು. ಮೆಲೆಯೋದು ಅಂದರೆ ತಿನ್ನೋದು. ಚಿಗುರೆಂದುಂ ಮೆಲೆ ಬೇವು ಸ್ವಾದವುದೇ ಚೇಳ್ ಚಿಕ್ಕದೆಂದಳ್ಕರಿಯಂ ತೆಗೆಯಲ್ ಕಚ್ಚದೆ ಪಾಲ ನೂಡಿ ಪಣಿಯಂ ಸಾಕಲ್ಗೆ ವಿಶ್ವಾಸಿಯೇ ಪಗೆಯಂ ಬಾಲಕನೆಂಬರೆ. ಈ ಶತಕದಲ್ಲಿ ಮೂಡಿರ್ತಕ್ಕಂತಹ ಭಾವ ಏನಿದೆಪ್ಪ? ಆ ಚಿಕ್ಕದು ಎಂದು ಯಾವುದನ್ನು ಉಪೇಕ್ಷಿಸಬಾರದು, ಅಲ್ಲಗಳಿಬಾರದು. ಸಣ್ಣದಂತೇಳಿ ನಾವು ಅದಕ್ಕೆ ಸಣ್ಣದಾಗಿ ಮಾಡಬಾರ್ದು, ಚಿಕ್ಕದಪ್ಪ ಅಂತೇಳಿ ಹೋಗ್ಲಿ ಬಿಡು ಅಂತೇಳಿ ಉಪೇಕ್ಷೆ ಮಾಡಬಾರದು. ಇದು ಸರಿಯಾದಂತಹ ಉತ್ತರ ಆ. ಪ್ರಶ್ನೆ ಸಂಖ್ಯೆ 13, ತೆರ ಬಲ್ಲರ್ ಪೊಣೆಯಪ್ಪುದೈ ಈ ಸಾಲಿನ ಅರ್ಥ? 4 ಸರಿಯಾದಂಥ ಉತ್ತರ, ತನ್ನ ಕೈಯಿಂದ ದಂಡ ತೆರಬಲ್ಲ ಸಾಮರ್ಥ್ಯ ಇರುವವನು ಜವಾಬ್ದಾರಿ ಹೊರಬೇಕು. ಇನ್ನು ನಾವು 2ನೇ ಥರದ ಪ್ರಶ್ನೆಗಳಿವೆ. ಇಲ್ಲಿ 2-3 ವಾಕ್ಯಗಳಲ್ಲಿ ನಾವು ಉತ್ತರ ಬರೆಯಬೇಕಾಗಿದೆ. ಈ ಪ್ರಶ್ನೆ ಈಗಾಗಲೇ ಪರೀಕ್ಷೆಗಾಗಿ 2 ಸಲ ಕೇಳಿದ್ದಾರೆ, 2016 ಮತ್ತು 21ರಲ್ಲಿ, ಹಾಗೂ 21-22 ಅಂತ ಹೇಳಿದ್ದಾರೆ. ಕ್ಷಮಿಸಿ. ಈಗ ಆ ಪ್ರಶ್ನೆಗಳನ್ನು ಏನಿದೆ ಅಂಥೇಳಿ ಓದ್ತಾ ನಾವು ಉತ್ತರಗಳನ್ನು ತಿಳಿತಾ ಹೋಗೋಣ. ಯಾರಿಂದ ಯಾವುದನ್ನು
ಹೇಗೆ ಕಲಿಯಬೇಕೆಂದು ಸೋಮನಾಥನು ಹೇಳಿದ್ದಾನೆ. ಕೆಲವೊಂದು ತಿಳಿದವರಿಂದ ಕೆಲವೊಂದು ಶಾಸ್ತ್ರಗಳನ್ನು ಕೇಳುತ್ತಾ, ಕೆಲವೊಂದು ಮಾಡುವುದನ್ನು ನೋಡುತ್ತಾ, ಇಡೀ ಆ ಒಂದು ನುಡಿಯ ಸಾರಾಂಶನೇ ಇದೆ. ಕೆಲವೊಂದು ಒಳ್ಳೆಯ ಜ್ಞಾನದಿಂದ, ಕೆಲವೊಂದು ಒಳ್ಳೆಯವರ ಸ್ನೇಹದಿಂದ ಕಲಿಯಬೇಕು ಎಂದು ಸೋಮನಾಥ ಹೇಳಿದ್ದಾನೆ. ನೋಡ್ರಿ, ಈ ಪದ್ಯ ಬಹಳ ಇಂಪಾರ್ಟೆಂಟ್ ಇದೆ. ಪ್ರತಿ ವರ್ಷವೂ ಆಗಾಗ ಕೇಳ್ತಾನೆ ಬಂದಿದ್ದಾರೆ ಈ ಪ್ರಶ್ನೆ. ಖಂಡಿತವಾಗಿಯೂ ನೀವು ಇದನ್ನು ಆಗಾಗ ಪರೀಕ್ಷೆಗೆ ಬರ್ತದೆ ಅಂತ ಹೇಳಿ ನೀವು ತಿಳಿದುಕೊಳ್ಳಲೇಬೇಕು. ಎರಡನೇ ಪ್ರಶ್ನೆ, ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು? 2017, 2015. ನೋಡ್ರಿ, ಅನುಭವಿಸದೇ ಇರುವ ಧನ ಅಥವಾ ಹಣವಿದ್ದು ಪ್ರಯೋಜನವಿಲ್ಲ. ಅದೇ ರೀತಿ ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿಯರನ್ನು ನೋಡಿಕೊಳ್ಳದ ಮಕ್ಕಳಿದ್ದು ಪ್ರಯೋಜನ ಇಲ್ಲ ಎಂಬುದು ಸೋಮನಾಥನ ಅಭಿಪ್ರಾಯ. ಪ್ರಶ್ನೆ ಸಂಖ್ಯೆ 3, ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳು ಇರಬೇಕೆಂದು ಸೋಮನಾಥ ಹೇಳಿದ್ದಾನೆ? ಮಾರ್ಚ್ 2022, ಜೂನ್ 2022. ರಾಜನಾದವನು ಯಾವುದೇ ಸಮಯದಲ್ಲೂ ತಾಳ್ಮೆಯನ್ನು ಕಳೆದುಕೊಂಡು ಕೋಪಗೊಳ್ಳಬಾರದು. ಅದೇ ರೀತಿ ಮಂತ್ರಿಯಾದವನು ಜಗತ್ತಿನಲ್ಲಿ ನಾನಾ ಚಮತ್ಕಾರಗಳನ್ನು ಅರಿತಿರಬೇಕು. ಇವು ರಾಜ ಮತ್ತು ಮಂತ್ರಿಗಳಿಗೆ ಇರಬೇಕಾದ ಅರ್ಹತೆ ಎಂದು ಸೋಮನಾಥನು ಹೇಳಿದ್ದಾನೆ. ಪ್ರಶ್ನೆ ಸಂಖ್ಯೆ 4, ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥನ ಅಭಿಪ್ರಾಯ ಏನು? ಇದು ನೋಡ್ರಿ, 2019 ಆಮೇಲೆ 2021 ಕೂಡ ಈ ಪ್ರಶ್ನೆಯನ್ನು ಪರೀಕ್ಷೆಗೆ ಕೇಳಲಾಗಿತ್ತು. ಕೆಟ್ಟ ಜನರು ಪವಿತ್ರ ನದಿಗಳಲ್ಲಿ ಎಷ್ಟೇ ಮುಳುಗಿದ ಮಾತ್ರಕ್ಕೆ ಶುಚಿಯಾಗುವುದಿಲ್ಲ. ಅದೇ ರೀತಿ ಬೇವಿನ ಹಣ್ಣನ್ನು ಬೆಲ್ಲದ ಪಾಕದೊಳಗೆ ಎಷ್ಟೇ ಎದ್ದಿದರೂ ತನ್ನ ಕಹಿ, ಅದರ ಸ್ವಾದ, ಅದರ ಟೇಸ್ಟ್, ರುಚಿ ಅಂತ ಏನಂತೀವಲ್ಲ, ಅದು ಬಿಡುವುದಿಲ್ಲ. ಅಂದರೆ ಕಹಿಯಾಗೇ ಇರ್ತದೆ. ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥನು ತನ್ನ ಅಭಿಪ್ರಾಯವನ್ನು ತಿಳಿಸಿದ್ದಾನೆ. ಈಗ ನಾವು ಸಂದರ್ಭ ಮತ್ತು ಸ್ವಾರಸ್ಯಕ್ಕೆ ಬರೋಣ. ಇದು ಈ ಅಂತಕ್ಕಂಥ ಭಾಗದಲ್ಲಿ ಬಂದಿದೆ. ಇಲ್ಲಿ ನೀವು ಸಂದರ್ಭ ಬರೆಯುವ ಪದ್ಧತಿಯನ್ನು ನೀವು ತಿಳಿದುಕೊಳ್ಳಬೇಕು. ವಿದ್ಯಾರ್ಥಿಗಳು ಇದನ್ನು 3 ಭಾಗ ಮಾಡಬೇಕು: ಆಯ್ಕೆ, ಸಂದರ್ಭ ಹಾಗೂ ಸ್ವಾರಸ್ಯ. ಆಯ್ಕೆ ಅಂತಂದ್ರೆ ಏನು? ಈ ಮಾತು ಯಾವ ಶೀರ್ಷಿಕೆಯಿಂದ ತೆಗೆದುಕೊಳ್ಳಲಾಗಿದೆ, ಯಾವ ಕವಿ ಬರೆದಿದ್ದಾನೆ, ಹಾಗೂ ಅದರ ಮೂಲ ಗ್ರಂಥ ಏನು ಅಂತಕ್ಕಂಥದ್ದು ನಾವು ಅಲ್ಲಿ ನಮೂದನೆ ಮಾಡಬೇಕು. ಆಗ ನಿಮಗೆ ಗರಿಷ್ಠ ಅಂಕಗಳು ಖಂಡಿತವಾಗಿಯೂ ದೊರೆಯುತ್ತವೆ. ಇನ್ನು ಸಂದರ್ಭ ಅಂತಂದ್ರೆ ಈ ಮಾತು ಯಾವ ಸಂದರ್ಭದೊಳಗೆ, ಯಾವ ರೆಫರೆನ್ಸ್ನಲ್ಲಿ ಹೇಳ್ತಾ ಇದ್ದಾರೆ, ಅದನ್ನು ನಾವು ಇಲ್ಲಿ ತಿಳಿದುಕೊಳ್ಬೇಕು. ಇನ್ನು ಸ್ವಾರಸ್ಯ ಅಂತಂದ್ರೆ ಅದರ ಅರ್ಥ, ಆ ಮಾತಿಗೆ ಏನು ಅರ್ಥ ಬರ್ತದ, ನಾವು ಏನು ತಿಳಿದುಕೊಂಡಿದ್ದೇವೆ ಅದರಿಂದ ಅಂತಕ್ಕಂಥದ್ದು ಸ್ವಾರಸ್ಯ. ಆಯ್ಕೆ, ಕೆಲವೊಂಬಲ್ಲವರಿಂದ ಕಲಿತು ಅಂತಕ್ಕಂಥ ಇದೊಂದು ಪದ್ಯದ ಸಾಲು ಇದೆ. ಈ ಪದ್ಯದ ಸಾಲಿನ ಆಯ್ಕೆ ಏನಿದೆಯಪ್ಪ ಅಂತಂದ್ರೆ, ಈ ಮೇಲಿನ ಸಾಲನ್ನು ಕವಿ ಪುಲಿಗೆರೆ ಸೋಮನಾಥನು ರಚಿಸಿದ ಸೋಮೇಶ್ವರ ಶತಕದಿಂದ ಆಯ್ದ, ನೋಡ್ರಿ ಒಂದೇ ವಾಕ್ಯದಲ್ಲಿ ಮಾಡಿದ್ದಾರೆ, ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಕೆಲವೊಂದು ಸಲ ಯಾರು ಹೇಳಿದರು, ಯಾರಿಗೆ ಹೇಳಿದರು ಅಂತಕ್ಕಂಥ ಮಾತು ಕೂಡ ಇಲ್ಲಿ ನಾವು ಸಂದರ್ಭಗಳಲ್ಲಿ ಅಥವಾ ಆಯ್ಕೆಯಲ್ಲಿ ನಾವು ನೋಡ್ತೇವೆ. ಇದನ್ನು ಕವಿ ಸಹೃದಯಿಗಳಿಗೆ, ಓದುಗರಿಗೆ ಹೇಳಿರ್ತಕ್ಕಂಥ ಮಾತು. ಇನ್ನು ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ? ಲೋಕಜ್ಞಾನ ತಿಳಿಯಬೇಕಾದರೆ ಮನುಷ್ಯನ ತಿಳುವಳಿಕೆ ವಿಸ್ತಾರಗೊಳ್ಳಬೇಕು ಎಂಬ ವಿಚಾರವನ್ನು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾನೆ. ಇನ್ನು ಸ್ವಾರಸ್ಯ ಏನಪ್ಪ? ಕೆಲವೊಂಬಲ್ಲವರಿಂದ ಕಲಿತು ಅಂತಕ್ಕಂಥ ಮಾತಿನ ಅರ್ಥ ಏನಾಗ್ತದೆ? ಭಾಳ ಚೆಂದಿದೆ. ಮನುಷ್ಯನು ತಿಳುವಳಿಕೆಯ ಮೂಲಕ ಸರ್ವಜ್ಞತೆಯನ್ನು ಹೊಂದಬೇಕು. ಈ ರೀತಿ ಆಗಲು ಆತನ ಜ್ಞಾನವು ವಿಸ್ತಾರವಾಗಬೇಕು. ಆಗಲೂ ಆತ ಕೆಲವೊಂದು ವಿಷಯಗಳನ್ನು ಚೆನ್ನಾಗಿ ಬಲ್ಲ ಪಂಡಿತರಿಂದ, ಕೆಲವೊಂದು ಶಾಸ್ತ್ರಗಳನ್ನು ಓದುವುದರಿಂದ, ಇನ್ನು ಕೆಲವೊಂದು ಒಳ್ಳೆಯವರ ಒಡನಾಟದಿಂದ, ಕೆಲವನ್ನು ಸ್ವಬುದ್ಧಿವಂತಿಕೆಯಿಂದ ಅರಿಯಬೇಕು. ಹೀಗೆ ಯಾವ ರೀತಿ ಹನಿ ಹನಿ ಸೇರಿ ಹಳ್ಳಗಳು ಸೇರಿ ಸಮುದ್ರವಾಗುತ್ತದೆಯೋ,
ಎಲ್ಲ ಮೂಲಗಳಿಂದ ಸ್ವಲ್ಪ ಸ್ವಲ್ಪ ಗಮನಿಸಿದರೆ ಜ್ಞಾನದ ಖಣಿಯಾಗಬಹುದು ಎಂಬುದು ಇಲ್ಲಿ ಕವಿಯ ಆಶಯವಾಗಿದೆ. ಆಪತ್ತಿನೋಳ್ ಮಣಿದು ನೋಡದ ಬಂಧುವೇತಕೆ 2015ರಲ್ಲಿ ಕೇಳಿದ್ರು. ಈ ಮೇಲಿನ ಸಾಲನ್ನು ಕವಿ ಪುಲಿಗೆರೆ ಸೋಮನಾಥನು ರಚಿಸಿರುವ ಸೋಮೇಶ್ವರ ಶತಕದಿಂದ ಆಯ್ದು ಪಗೆಯಂ ಆಯ್ದ ಪಗೆಯಂ ಬಾಲಕನೆಂಬರೇ ಅಂತಕ್ಕಂತಹ ಪದ್ಯದಿಂದ ಈ ಭಾಗವನ್ನು ಆಯ್ದುಕೊಳ್ಳಲಾಗಿದೆ. ಯಾವ ಸಂದರ್ಭದಲ್ಲಿ ಬರ್ತಪ್ಪ ಈ ಮಾತು? ಮನುಷ್ಯನಿಗೆ ಸಕಾಲದಲ್ಲಿ ಒದಗುವ ಸಹಾಯವು ಬಹು ಮುಖ್ಯ ಎಂಬುದು ವಿವರಣೆ ಮಾಡುವಾಗ ಈ ಮಾತು ಬರ್ತದೆ. ಅಂದರೆ ಸಹಾಯ ಯಾವಾಗ ಅಗತ್ಯ ಇದೆ ಅವಾಗೇ ದೊರೆಯಬೇಕು. ಸರಿಯಾದ ಸಮಯಕ್ಕೆ ನಮ್ಮ ನೆರವಿಗೆ ಯಾರು ಬರುವರೋ ಅವರೇ ನಿಜವಾದಂತಹ ಬಂಧುಗಳು. ಆಪತ್ಕಾಲದಲ್ಲಿ ಇಣುಕಿಯೂ ನೋಡದ ಬಂಧುಗಳಿಂದ ಯಾವ ಪ್ರಯೋಜನವೂ ಇಲ್ಲ. ಸಮಯೋಚಿತವಾಗಿ ಇನ್ನೊಬ್ಬರ ಜೀವನಕ್ಕೆ ಸಹಾಯ ಹಸ್ತ ಚಾಚಬೇಕು. ಆಪತ್ತಿಗಾದವನೇ ನಂಟ ಎಂಬುವ ಸತ್ಯಾಂಶ ಕವಿ ಪುಲಿಗೆರೆ ಸೋಮನಾಥ ಇಲ್ಲಿ ತಿಳಿ ಹೇಳಿದ್ದಾರೆ. ಇನ್ನು 4ನೆಯ ಪ್ರಶ್ನೆ, ಕಾಲೋಚಿತ ಕೈದಿದ ತೃಣವೇ ಪರ್ವತವಲ್ಲವೇ? ಭಾಳ ಅದ್ಭುತವಾಗಿರತಕ್ಕಂತಹ ವಾಕ್ಯ ಇದೆ, ಅಷ್ಟೇ ಅರ್ಥಗರ್ಭಿತ. 2017-2020ರಲ್ಲಿದೆ. ಈ ನಿರೀಕ್ಷಿತ ಪ್ರಶ್ನೆಯನ್ನು ಆಗಾಗ ಕೇಳಬಹುದು. ಆಯ್ಕೆ: ಈ ಮೇಲಿನ ಸಾಲನ್ನು ಕವಿ ಪುಲಿಗೆರೆ ಸೋಮನಾಥನು ರಚಿಸಿರುವ ಸೋಮೇಶ್ವರ ಶತಕದಿಂದ ಆಯ್ದ. ನೋಡ್ರಿ, ಆಯ್ಕೆ ಎಲ್ಲವೂ ಸೇಮ್ ಇರ್ತವೆ. ಒಂದು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತ ಉಳಿದದ್ದೆಲ್ಲ ಆಯ್ಕೆ ಸೇಮ್ ಇರ್ತದೆ. ಸಂದರ್ಭ ಮಾತ್ರ ಯಾವ ಸಂದರ್ಭದಲ್ಲಿ ಹೇಳಿದ್ರು ಅಂತೇಳಿ, ಅಂದರೆ ನೀವು ಪದ್ಯವನ್ನು ಸರಿಯಾಗಿ ಗ್ರಹಿಸಿದ್ರೆ ಭಾಳ ಸರಳವಾಗಿ ಈಸಿಯಾಗಿ ನೀವು ಅದನ್ನು ಪ್ರತಿಪಾದಿಸಬಹುದು, ಪ್ರಸ್ತುತಪಡಿಸಬಹುದು. ಕಾಲೋಚಿತ ಕೈದಿದ ತೃಣವೇ ಪರ್ವತವಲ್ಲವೇ? ಯಾವ ಸಂದರ್ಭದಲ್ಲಿ? ಸಮಯಕ್ಕೆ ಒದಗುವ ಯಾವುದೇ ವಸ್ತುವಿನ ಬೆಲೆಯನ್ನು ಕಟ್ಟಲಾಗದು ಎಂಬ ವಿಚಾರವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿಯು ಈ ಮಾತನ್ನು ಪ್ರಸ್ತಾಪಿಸಿದ್ದಾರೆ. ಸ್ವಾರಸ್ಯ, ಈ ಮಾತಿಗೆ ಸ್ವಾರಸ್ಯ ಏನಪ್ಪ ಅಂತಂದರೆ, ಈ ಪ್ರಕೃತಿಯಲ್ಲಿ ಎಲ್ಲ ವಸ್ತುಗಳು, ಎಲ್ಲ ಜೀವಿಗಳು ತಮ್ಮದೇ ಆದ ಒಂದು ವಿಶಿಷ್ಟ ಸ್ಥಾನ, ಮಾನ, ಗುಣ ಹೊಂದಿರುತ್ತವೆ. ಸಹಾಯ ಚಿಕ್ಕದಿರಲಿ ದೊಡ್ಡದಿರಲಿ ಅದರ ಪ್ರಮಾಣ ಮುಖ್ಯವಲ್ಲ. ಸಕಾಲಕ್ಕೆ ಒದಗುವ ಸಹಾಯ ಎಲ್ಲದಕ್ಕಿಂತ ದೊಡ್ಡದು. ಅದಕ್ಕೆ ಬೆಲೆ ಕಟ್ಟಲಾಗದು. ಸಕಾಲಕ್ಕೆ ಒದಗಿದ ಒಂದು ಸಹಾಯವು ಅಲ್ಪವೇ ಆದರೂ ಅದು ಪರ್ವತಕ್ಕೆ ಸಮಾನವಾದದ್ದು. 4ನೆಯ ಪ್ರಶ್ನೆ, ಸಂದರ್ಭ: ಚಿಕ್ಕದೆಂದಳ್ಕರಿಂ ತೆಗೆಯಲ್ ಕಚ್ಚದೆ. ಈ ಮೇಲಿನ ಸಾಲು ಆ್ಯಸ್ ಯೂಸ್ವಲ್ ಈ ಸಾಲು ಪುಲಿಗೆರೆ ಸೋಮನಾಥ ಬರೆದಿರತಕ್ಕಂಥ ಸೋಮೇಶ್ವರ ಶತಕದಿಂದ ಆಯ್ದುಕೊಳ್ಳಲಾಗಿದೆ. ಪಗೆಯಂ ಬಾಲಕನೆಂಬರೆ ಅಂತಕ್ಕಂತಹ ಶೀರ್ಷಿಕೆ. ನೋಡಿ, ಯಾವ ಸಂದರ್ಭದಲ್ಲಿ ಬರ್ತಪ್ಪ? ಹಾಗೆತನದಿಂದ ದೂರವಿರಬೇಕು, ಹಾಗೆಯೇ ಹಗೆತನ ಚಿಕ್ಕದೆಂದು ಉಪೇಕ್ಷಿಸಬಾರದು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬರ್ತದೆ. ಇನ್ನು ಸ್ವಾರಸ್ಯ: ವೈರಿಯೇ ಹೊರತು ಬಂಧುವಲ್ಲ ಎಂಬುದನ್ನು ಕವಿ ಪುಲಿಗೆರೆ ಸೋಮನಾಥನು ಕೆಲವು ದೃಷ್ಟಾಂತಗಳನ್ನು ನೀಡುವುದರ ಮೂಲಕ ವಿವರಿಸಿದ್ದಾರೆ. ಬೇವಿನ ಮರದ ಚಿಗುರು ತನ್ನ ಮೂಲ ಸ್ವಭಾವವನ್ನು ಬಿಡುವುದಿಲ್ಲ. ಚಿಕ್ಕದಾಗಿನಿಂದ ಅಕ್ಕರೆಯಿಂದ ಸಾಕಿರುವ ಚೇಳು ಸಹ ಕಚ್ಚದೆ ಬಿಡುವುದಿಲ್ಲ. ಹಾಗೇ ದುಷ್ಟರ ಗುಣ ಎಂದೂ ಬದಲಾಗದು. ಇದನ್ನು ತಿಳಿದು ಎಚ್ಚರದಿಂದ ಇರಬೇಕು. ಮುಂದಿನ ಪ್ರಶ್ನೆ, ಪಗೆಯಂ ಬಾಲಕನೆಂಬರೇ. ಈ ಪದ್ಯ ಶೀರ್ಷಿಕೆನೇ ಇದೆ ನೋಡಿ ಇಲ್ಲಿ. ಆಯ್ಕೆ: ಸಹಜವಾಗಿ ಈ ಮೇಲಿನ ಸಾಲನ್ನು ಪುಲಿಗೆರೆ ಸೋಮನಾಥ ಬರೆದಿರತಕ್ಕಂತಹ ಸೋಮೇಶ್ವರ ಶತಕದಿಂದ ಆಯ್ದ ಪಗೆಯಂ ಬಾಲಕನೆಂಬರೇ ಅಂತಕ್ಕಂತಹ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಯಾವ ಸಂದರ್ಭದಲ್ಲಿ ಬರ್ತಪ್ಪ ಈ ಮಾತು? ಪುಲಿಗೆರೆಯ ಸೋಮನಾಥನು ಯಾವ ಸಂಗತಿಯನ್ನು ಉಪೇಕ್ಷಿಸಬಾರದು, ಅಂದರೆ ಸಣ್ಣದಂತ ತಿಳ್ಕೊಳ್ಬಾರದು ಅಂತ ಹೇಳುವಾಗ ಅಂದರೆ ಈ ಮಾತು ಬರ್ತದೆ. ಸ್ವಾರಸ್ಯ: ಹಗೆತನ ಕೆಟ್ಟ ಗುಣವು ಬೇವಿನ ಚಿಗುರನ್ನಂತೆ ಕಹಿಯುಳ್ಳದ್ದು. ವೈರಿಯನ್ನು ಬಾಲಕನೆಂದು ಉಪೇಕ್ಷಿಸಬಾರದು. ನಾನು
ಅಭಿಮನ್ಯುವಿನ ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಇನ್ನು ಬೇಕಾದಷ್ಟು ಉದಾಹರಣೆಗಳಿವೆ. ಚಿಕ್ಕ ಬಾಲಕನೆಂದು ಉದಾಸೀನ ಮಾಡಬಾರದು. ಮಾಡಿದರೆ ಅಪಾಯ ನಮಗೆ ನಾವೇ ತಂದುಕೊಂಡಂತೆ. ಚಿಕ್ಕವನಿರಲಿ ದೊಡ್ಡವನಿರಲಿ ಶತ್ರುವೇ, ಅಲಕ್ಷ್ಯ ಮಾಡಬಾರದು ಎಂದು ಎಚ್ಚರಿಕೆಯಿಂದ ಇರಬೇಕಾದ ಅಗತ್ಯ ಎಂದು ಕವಿಯು ಇಲ್ಲಿ ಹೇಳಿದ್ದಾರೆ. ಪ್ರಶ್ನೆ ಸಂಖ್ಯೆ 6. ಲೋಕದೊಳ್ ಮಡಿಯೇ ನಿರ್ಮಲ ಚಿತ್ತವೈ. ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಲು. ಈ ಮೇಲಿನ ಸಾಲನ್ನು ಕವಿ ಪುಲಿಗೆರೆ ಸೋಮನಾಥ ರಚಿಸಿರುವ ಸೋಮೇಶ್ವರ ಶತಕದಿಂದ ಆಯ್ದ ಪಗೆಯಂ ಬಾಲಕನೆಂಬರೇ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಯಾವ ಸಂದರ್ಭದಲ್ಲಿ ಮಾತು ಬರ್ತದೆ? ಲೋಕದಲ್ಲಿ ಪರಿಶುದ್ಧವಾದ ಮನಸ್ಸೇ ಮಡಿವಂತಿಕೆ ಎಂದು ಹೇಳುವ ಕವಿ ದೈಹಿಕ ಶುದ್ಧತೆಗಿಂತ ನಿರ್ಮಲವಾದ ಮನಸ್ಸು ಬಹಳ ಮುಖ್ಯ ಎಂಬುದನ್ನು ವಿವರಿಸುತ್ತಾ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಬಹಿರಂಗದ ಶುದ್ಧಿಗಿಂತ ಅಂತರಂಗದ ಶುದ್ಧಿಯೇ ಪರಿಶುದ್ಧತೆ. ಮುಖ್ಯವಾಗಿ ಶರೀರದ ಒಳಗೆ ಕೊಳೆಯನ್ನು ತುಂಬಿಕೊಂಡು ಮೇಲೆ ಸ್ನಾನ ಮಾಡಿದ ಮಾತ್ರಕ್ಕೆ ಪರಿಶುದ್ಧರಾಗುವುದಿಲ್ಲ. ಪಾಪಿಯಾದವನು ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಮಿಂದು ಬಂದ ಮಾತ್ರಕ್ಕೆ ಶುಚಿಯಾಗುವುದಿಲ್ಲ. ಬೇವನ್ನು ಬೆಲ್ಲದ ಪಾನಕದೊಳಗೆ ಅದ್ದಿದ ಮಾತ್ರಕ್ಕೆ ಅದರ ಕಹಿಗುಣ ದೂರಾಗಿ ಸಿಹಿಯಾಗುವುದಿಲ್ಲ. ಆದ ಕಾರಣ ಪರಿಶುದ್ಧವಾದ ಮನಸ್ಸು ಹೊಂದಿದವರೇ ನಿಜವಾದಂತಹ ಮಡಿವಂತರು. ಹಾಗಾಗಿ ಕವಿ ಮಡಿಯೇ ನಿರ್ಮಲ ಚಿತ್ತವೈ ಎಂದು ಮನಸ್ಸಿನ ಶುದ್ಧತೆಯ ಬಗ್ಗೆ ಹೇಳಿದ್ದಾರೆ. ಈಗ 5-6 ವಾಕ್ಯಗಳಲ್ಲಿ ನಾವು ಬರೀತಕ್ಕಂತಹ ಉತ್ತರ 2016ರಲ್ಲಿ ಪರೀಕ್ಷೆಗೆ ಬಂದಿತ್ತು. ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದು ಎಂಬುದನ್ನು ಕವಿ ವಿವರಿಸಿದ್ದಾರೆ. ಜ್ಞಾನವನ್ನು ಪಡೆಯುವ ಸರಳ ಮಾರ್ಗವೆಂದರೆ ಕೆಲವನ್ನು ಬಲ್ಲವರಿಂದ, ಪಂಡಿತರಿಂದ ಕಲಿಯಬೇಕು. ಕೆಲವು ವಿಚಾರಗಳನ್ನು ಶಾಸ್ತ್ರಗಳಿಂದ ಅಭ್ಯಾಸ ಮಾಡುವುದರ ಮೂಲಕ ಕಲಿಯಬೇಕು. ಇನ್ನು ಕೆಲವು ವಿದ್ಯೆಯನ್ನು ಸ್ವಂತ ಚಿಂತನೆಯಿಂದ ಅರಿತು ತಿಳಿಯಬೇಕು. ಕೆಲವನ್ನು ಸುಜ್ಞಾನದಿಂದ ನೋಡಿಯೇ ಪಡೆಯಬೇಕು. ಸಜ್ಜನರ ಸಹವಾಸದಿಂದ ಕೆಲವನ್ನು ಕಲಿಯಬೇಕು. ಆಗ ಮಾತ್ರ ಸರ್ವಜ್ಞನಾಗಲು ಸಾಧ್ಯ. ಹೀಗೆ ಮನುಷ್ಯನಾದವನು ಒಂದೊಂದು ಮೂಲದಿಂದ ಒಂದೊಂದು ವಿಷಯವನ್ನು ತಿಳಿಯುತ್ತಾ ವಿವಿಧ ಅನುಭವಗಳನ್ನು ಹೊಂದಿ ತಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚಿಸಿಕೊಳ್ಳಬಹುದು ಎಂದು ಕವಿ ವಿವರಿಸಿದ್ದಾರೆ. ಮುಂದಿನ ಪ್ರಶ್ನೆ 2017-2022ರಲ್ಲಿ ಪರೀಕ್ಷೆಗೆ ಬಂದದ್ದು. ಪ್ರಶ್ನೆ ಸಂಖ್ಯೆ 2. ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಎಂಬುದು ಕವಿ ಹೇಗೆ ತಿಳಿಸಿದ್ದಾರೆ? ಸಕಾಲಕ್ಕೆ ಅಂದರೆ ಸಹಾಯ ಅವಶ್ಯಕತೆ ಇದ್ದಾಗ ಮಾತ್ರವೇ ಉಪಯೋಗಕ್ಕೆ ಬರುತ್ತದೆ. ಆದರೆ ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ. ಬೇಕಾದಷ್ಟು ಸಂಪತ್ತು ಇದ್ದು ಅನುಭವಿಸುವ ಆಯುಷ್ಯವಿಲ್ಲದಿದ್ದರೆ ಆ ಸಂಪತ್ತು ಉಪಯೋಗವಿಲ್ಲ. ತಂದೆ ತಾಯಿಗಳ ಮುಪ್ಪಿನ ಕಾಲದಲ್ಲಿ ನೆರವು ಆಗದಿದ್ದರೆ ಅಂತಹ ಮಗನಿದ್ದು ಏನು ಪ್ರಯೋಜನ? ಬೇಕಾದ ಸಮಯದಲ್ಲಿ ಬಾರದ ಪೈರು ಒಣಗುವ ವೇಳೆಯಲ್ಲಿ ಮಳೆ ಬಂದರೆ ಅದು ವ್ಯರ್ಥ. ಆಪತ್ಕಾಲದಲ್ಲಿಯೂ ಇಣಿಕೆಯೂ ನೋಡದ ಬಂಧುಗಳು ಇದ್ದು ಪ್ರಯೋಜನವಿಲ್ಲ. ಯಾವುದೇ ಸಹಾಯವಾಗಲಿ ಅಗತ್ಯಕ್ಕೆ ತಕ್ಕಂತೆ ಒದಗಿದರೆ ಅದಕ್ಕೆ ಬೆಲೆ ಇರುತ್ತದೆ. ಸಕಾಲಕ್ಕೆ ಒದಗುವ ಸ್ವಲ್ಪ ಸಹಾಯಕ್ಕೂ ಪರ್ವತದಷ್ಟು ಬೆಲೆ ಇರುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಕವಿ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ 3. ಯಾವ ಸಂಗತಿಗಳನ್ನು ಉಪೇಕ್ಷಿಸಬಾರದು? ಅಂದರೆ ಕಡಿಮೆ ಅಂತ ತಿಳ್ಕೊಳ್ಬಾರದು, ಅಲಕ್ಷಿಸಬಾರದು. ಇದು ಸೋಮನಾಥ ಯಾವ್ಯಾವ ಸಂಗತಿಗಳನ್ನು ಉಪೇಕ್ಷಿಸಬಾರದು ಅಂತ ಹೇಳಿದ್ದಾನೆ. ಇದು ಮಾರ್ಚ್ 2022ರಲ್ಲಿ ಪರೀಕ್ಷೆಗಾಗಿ ನಿಗದಿಪಡಿಸಲಾಗಿತ್ತು. ಯಾವ ಸಂಗತಿಗಳನ್ನು ಉಪೇಕ್ಷಿಸಬಾರದೆಂದು ಕವಿ ಸೋಮನಾಥನು ಈ ಮುಂದಿನ ಅಂಶಗಳಲ್ಲಿ ಪೂರ್ಣವಾಗಿ ವಿವರಿಸಿದ್ದು, ಬೇವಿನ ಮರದಲ್ಲಿ ಬಿಡುವ ಚಿಗುರು ಸಹ ಬೇವಿನ ರುಚಿಯನ್ನು ಹೊಂದಿಕೊಂಡೇ ಬೆಳೆಯುವುದರಿಂದ ಅದು ಚಿಗುರಾದರೂ ಸಹ
ಕಹಿ ಸ್ವಭಾವ ಬಿಡದು. ಚೇಳು ಚಿಕ್ಕದೆಂದು ಹಿಡಿದುಕೊಳ್ಳಲು ಹೋದರೆ ಅದು ಕುಟುಕದೇ ಬಿಡದು. ಹಾಲನ್ನು ಕುಡಿಸಿ ಹಾವನ್ನು ಸಾಕುವುದಕ್ಕೆ ನಂಬಿಕೆಗೆ ಅರ್ಹವೇ? ಪಕ್ಷಿಗಳು ಸಾಕುತ್ತೇನೆ ಎಂದು ಗೂಬೆ ಮರಿಯನ್ನು ಸಾಕಲು ಸಾಧ್ಯವೇ? ಅವು ತಮ್ಮ ಹುಟ್ಟು ಗುಣವನ್ನು ಮರೆಯಲು ಸಾಧ್ಯವೇ? ಅಂತೆಯೇ ಹಾಗೆಯನ್ನು ಹುಡುಗನೆಂದು ಉಪೇಕ್ಷಿಸಬಾರದು, ಅಲಕ್ಷಿಸಬಾರದು. ಯಾಕೆಂತಂದ್ರೆ ಅದೇ ಮುಂದೆ ದೊಡ್ಡದಾಗಿ ನಮಗೆ ಅಪಾಯ ಮಾಡುವ ಸಾಧ್ಯತೆಗಳು ಇರುತ್ತವೆ. ಆದ್ದರಿಂದ ಯಾವ ಯಾವ ಸಂಗತಿಗಳನ್ನು ಉಪೇಕ್ಷೆ ಮಾಡಬಾರದು ಅದನ್ನು ಇಲ್ಲಿ ಕವಿ ಅಪೇಕ್ಷೆ ಮಾಡಬಾರದು ಅಂತಕ್ಕಂಥ ಮಾತಿನಲ್ಲಿ ಹೇಳಿದ್ದಾರೆ. ನೋಡಿ, ಇದು ಸಾಮಾನ್ಯವಾಗಿ ಒಂದೊಂದು ಆ ಪುಟ್ಟ ನುಡಿಗಳು, ಪದ್ಯಗಳಿವೆಯಲ್ಲ, 4 ಸಾಲಿನ ಬಿಡಿ ಪದ್ಯಗಳಿವೆಯಲ್ಲ, ಅವುಗಳನ್ನು ಒಂದು ಪ್ರಶ್ನೆ ಕೇಳಿದಾಗ ಸಾಮಾನ್ಯವಾಗಿ ಆ ನುಡಿ ನೀವು ಇಷ್ಟು ಅರ್ಥ ಮಾಡ್ಕೊಡ್ರಿ ಪರೀಕ್ಷೆ ದೃಷ್ಟಿಯಿಂದ, ಅದರ ಸಾರಾಂಶ ಬರೆದರೆ ಸಾಕು. ಅಲ್ಲಲ್ಲಿ ಕೊನೆಗೆ ಪ್ಯಾಚ್ ಮಾಡ್ತಾ ಹೋಗ್ರಿ, ಅದಕ್ಕೆ ಉತ್ತರದ ರೂಪ ಕೊಡ್ತಾ ಹೋಗ್ರಿ. ಬಟ್ ಸಾಮಾನ್ಯವಾಗಿ ಅದು ಆ ಪ್ಯಾರಾಗ್ರಾಫ್ ನೀವು ತಿಳ್ಕೊಂಡಿದ್ರೆ, ಆ ನುಡಿಯನ್ನು ನೀವು ತಿಳಿದುಕೊಂಡಿದ್ದರೆ ಸಾಕು. ಇದು ನೋಡ್ರಿ 2016, 2018, 2023, 2020 ಎಷ್ಟು ಸಲ ಕೇಳಿದ್ದಾರೆ. ವೀರ, ಮಂತ್ರಿ, ರಾಜ ಮತ್ತು ಯೋಗಿ ಇವರಿಗೆ ಇರಬೇಕಾದಂತಹ ಅರ್ಹತೆಗಳು ಯಾವುವು? ಯಾವುದೇ ಜವಾಬ್ದಾರಿ ಹೊರಬೇಕಾದರೆ ಮೊದಲು ಅರ್ಹತೆಯನ್ನು ಹೊಂದಿರಬೇಕೆಂದು ಕವಿ ಲೋಕಾನುಭವ ನೀತಿ ಬೋಧೆಯನ್ನು ಮಾಡಿದ್ದು, ಯುದ್ಧ ಮಾಡಲು ತಿಳಿಯುವುದಾದರೆ ವೀರಭಟನಾಗಬೇಕು, ಲೋಕದೊಳಗೆ ನಾನಾ ಚಮತ್ಕಾರಗಳನ್ನು ತಿಳಿಯಬಲ್ಲವನಾದರೆ ಮಂತ್ರಿಯಾಗಬೇಕು, ಯಾರು ಏನೇ ಅಂದರೂ ಕೋಪವನ್ನು ಬಿಡಲು ತಿಳಿದವನಾದರೆ ರಾಜನಾಗಬೇಕು, ದಂಡ ತೆರುವ ಯೋಗ್ಯತೆಯುಳ್ಳವರು ಮತ್ತೊಬ್ಬರು ಮಾಡುವ ಸಾಲಕ್ಕೆ ಜಾಮೀನು ಹೊಣೆ ಹೊರಬೇಕು, ಯಾರು ಅರಿಷಡ್ವರ್ಗಗಳಾದಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮತ್ಸರ ಇವುಗಳನ್ನು ಗೆಲ್ಲುವರು ಅವರು ಯೋಗಿಯಾಗಲು ಅರ್ಹರು ಎಂದು ಕವಿ ಸೋಮನಾಥ ತನ್ನ ವೀರ, ಮಂತ್ರಿ, ರಾಜ ಮತ್ತು ಯೋಗಿಗಳಿಗೆ ಇರಬೇಕಾದಂತಹ ಗುಣಗಳ ಕುರಿತು ಹೇಳಿದ್ದಾನೆ. ಪ್ರಶ್ನೆ ಸಂಖ್ಯೆ 5. ನಿರ್ಮಲ ಚಿತ್ತದ ಅಗತ್ಯವನ್ನು ಸೋಮನಾಥ ಹೇಗೆ ನಿರೂಪಿಸಿದ್ದಾನೆ? ಅಂತರಂಗದ ಶುದ್ಧಿಯೇ ಮುಖ್ಯವೇ ಹೊರತು ಬಹಿರಂಗದ ಮಡಿ ಅಲ್ಲ. ಮಡಿ ಬಯಲಿಗೆಗಳು ಮುಖ್ಯವಲ್ಲ. ಮೈ ಮೇಲೆ ಕೆಸರು ತಗುಲಿದರೆ ಅದನ್ನು ನೀರಿನಿಂದ ತೊಳೆಯಬಹುದು. ಆದರೆ ಮನಸ್ಸು ದುರ್ಗುಣಗಳನ್ನು ಅಂಟಿಸಿಕೊಂಡಿದ್ದರೆ ಅದನ್ನು ಹೊರಗಿನಿಂದ ತೊಳೆಯಲು ಸಾಧ್ಯವಿಲ್ಲ. ಬದಲಾಗಿ ಪರಿಶುದ್ಧವಾದ ಮನಸ್ಸು, ನಿರ್ಮಲವಾದ ಚಿತ್ತವನ್ನು ಹೊಂದಿರಬೇಕು. ಕಡುಪಾಪಿಯಾದವರು ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಮಾತ್ರಕ್ಕೆ ಶುಚಿಯಾಗುವುದಿಲ್ಲ. ಕಾಗೆಗಳು ಎಷ್ಟು ಬಾರಿ ನದಿಯ ಸ್ನಾನದಲ್ಲಿ ಮಾಡಿದರೂ, ನದಿಯಲ್ಲಿ ಮಿಂದರೂ ಅವು ಬಿಳಿ ಆಗಲಾರವು. ಬೇವಿನ ಹಣ್ಣನ್ನು ಬೆಲ್ಲದ ಪಾನಕದಲ್ಲಿ ಅದ್ದಿದ ಮಾತ್ರಕ್ಕೆ ಬೇವು ತನ್ನ ಕಹಿ ಗುಣವನ್ನು ಬಿಟ್ಟು ಕೊಡುವುದಿಲ್ಲ. ಇದೇ ರೀತಿಯಾಗಿ ಒಳ ಮನಸ್ಸು ಕಲ್ಮಶವಾಗಿ ಮೇಲ್ನೋಟಕ್ಕೆ ಎಷ್ಟೇ ಶುಚಿ ಹೊಂದಿದ್ದರೂ ಪ್ರಯೋಜನವಿಲ್ಲ. ಆದುದರಿಂದ ಚಿತ್ತ ಶುದ್ಧಿಯೇ ನಿಜವಾದಂತಹ ಮಡಿ ಎಂದು ಕವಿ ಸೋಮೇಶ್ವರ ತಿಳಿಸಿದ್ದಾರೆ. ಇಲ್ಲಿ ನೋಡಿ, ಇದೊಂದು ವಿಶೇಷ ಪ್ರಶ್ನೆ. ಈ ಪದ್ಯವನ್ನು ಓದಿ ಅರ್ಥ ಮಾಡಿಕೊಂಡು ಕೆಳಗಿರತಕ್ಕಂಥ ಪ್ರಶ್ನೆಗಳಿಗೆ ನೀವು ಉತ್ತರ ಬರೆಯಬೇಕು. ಆ ಪದ್ಯ ಅಂತೂ ಈಗಾಗಲೇ ನಾವು ಅನೇಕ ಸಲ ತಿಳಿದುಕೊಂಡಿದ್ದೇವೆ. ಪದ್ಯ ಓದ್ತೀನಿ. ಕೆಲವೊಂ ಬಲ್ಲವರಿಂದ ಕಲಿತು ಕೆಲವೊಂ ಶಾಸ್ತ್ರಗಳಂ ಕೇಳುತ್ತಂ, ಕೆಲವೊಂ ಮಾಳ್ಪವರಿಂದ ಕಂಡು ಕೆಲವೊಂ ಸುಜ್ಞಾನದಿಂದ ನೋಡುತ್ತಂ, ಕೆಲವೊಂ ಸಜ್ಜನ ಸಂಘದಿಂದಲ್ ಅರಿಯಲ್ ಸರ್ವಜ್ಞನಪ್ಪಂ ನರಂ ಫಲವುಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಪ್ರಶ್ನೆ 4 ಶಾಸ್ತ್ರಗಳನ್ನು ಹೇಗೆ ಕಲಿಯಬೇಕು? ಕೇಳುತ್ತಾ ಕಲಿಯಬೇಕು. ಇದನ್ನು ಪೂರ್ಣ ವಾಕ್ಯದಲ್ಲಿ ಬರೆದರೂ ಒಳ್ಳೆಯದು. ಇಲ್ಲಿ ಭಾಳ ಸಂಕ್ಷಿಪ್ತವಾಗಿ ಬರೆಯಲಾಗಿದೆ. ಅನೇಕ ಹಳ್ಳಗಳು ಸೇರಿ ಏನಾಗುತ್ತದೆ? ಸಮುದ್ರ ಆಗ್ತದೆ. ನರನು ಸರ್ವಜ್ಞನಾಗುವ ಬಗೆಯನ್ನು ತಿಳಿಸಿರಿ. ಕೆಲವನ್ನು ಬಲ್ಲವರಿಂದ ಕಲಿತು, ಕೆಲವನ್ನು ಶಾಸ್ತ್ರಗಳಿಂದ ಕೇಳುತ್ತಾ, ಕೆಲವನ್ನು ಮಾಡುವುದನ್ನು ನೋಡುತ್ತಾ, ಕೆಲವನ್ನು ಸುಜ್ಞಾನದಿಂದ ನೋಡುತ್ತಾ, ಕೆಲವೊಂದು ಸಜ್ಜನರ ಸಂಘದಿಂದ ಅರಿಯಲು
ನರನು ಸರ್ವಜ್ಞನಾಗಬಲ್ಲನು. ಪ್ರಶ್ನೆ 2 ನೋಡಿ. ಪೊಡೆಯೋಳ್ ತುಂಬಿರೆ ಪಂಕ ಮೇಲೆ ತೊಳೆಯಲ್ ತಾಂ ಶುದ್ಧನೇನಪ್ಪನೆ, ಕಡು ಪಾಪಂ ಬಲುಮಿಯಲ್ ಆತ ಶುಚಿಯೇ ಕಾಕಾಳಿ ತಾಂ ಮೀಯದೆ, ಗುಡ ಪಾನಂಗಳೋಳ್ ಅದ್ದೆ ಬೇವಿನ ಫಲಂ ಸ್ವಾದಪ್ಪುದೆ, ಲೋಕದೋಳ್ ಮಡಿಯೇ ನಿರ್ಮಲ ಚಿತ್ತವೈ. ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಹೊಟ್ಟೆಯಲ್ಲಿ ಏನು ತುಂಬಿದೆ? ಪಂಕ ತುಂಬಿದೆ. ಪಂಕ ಕೆಸರು. ಏನನ್ನು ಬೆಲ್ಲದಲ್ಲಿ ಅದ್ದಿದರೂ ರುಚಿ ಆಗಲಾರದು. ಬೇವಿನ ಹಣ್ಣು. ಮಡಿಯೇ ನಿರ್ಮಲ ಚಿತ್ತ ಎಂಬುದನ್ನು ವಿವರಿಸಿರಿ ಅಂತಂದಾಗ ಮತ್ತೆ ಇಲ್ಲಿ ಇಡೀ ಈ ಪದ್ಯದ ಸಾರ. ಹೊಟ್ಟೆಯಲ್ಲಿ ಕೆಸರು ತುಂಬಿರಲು ಹೊರಗಿನಿಂದ ತೊಳೆದುಕೊಳ್ಳುವುದರಿಂದ ಶುದ್ಧಿಯಾಗಲು ಸಾಧ್ಯವಿಲ್ಲ. ಕೆಟ್ಟ ಪಾಪಿ ಎಷ್ಟೇ ಪುಣ್ಯ ನದಿಗಳಲ್ಲಿ ಮುಳುಗಿ ಎದ್ದರೂ ಕಾಗೆಗಳು ನೀರಿನಲ್ಲಿ ಮುಳುಗಿ ಏಳುವಂತೆ ಪಾಪ ದೂರವಾಗದು. ಬೇವಿನ ಹಣ್ಣನ್ನು ಬೆಲ್ಲದ ಪಾಕದಲ್ಲಿ ಅದ್ದಿದರೂ ಅದರ ರುಚಿ ಬದಲಾವಣೆಯಾಗಲು ಸಾಧ್ಯವಿಲ್ಲ. ಅದೇ ರೀತಿ ಮನಸ್ಸಿನ ಪರಿಶುದ್ಧತೆಯೇ ಮಡಿ. ನಿರ್ಮಲವಾದಂಥ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ ಮಾತ್ರ ದೇಹ ಶುದ್ಧಿಯಾಗಲು ಸಾಧ್ಯವಿದೆ. ಈ ಕವಿತೆಯಲ್ಲಿ ಈ ಕವಿಯ ಅಂಕಿತ ನಾಮ ಯಾವುದು? ಅಂಕಿತ ಏನು? ಪೆನ್ ನೇಮ್ ಅಂತಾರಲ್ಲ. ಹರಹರ ಶ್ರೀ ಚನ್ನ ಸೋಮೇಶ್ವರ. 2ನೇ ಪ್ರಶ್ನೆ. ಅಂತರಂಗದಲ್ಲಿ ಏನು ತುಂಬಿರುವಾಗ ದೇಹವನ್ನು ತೊಳೆದರೂ ಶುದ್ಧವಾಗುವುದಿಲ್ಲ? ಪಂಕ ಅಂದರೆ ಕೆಸರು. ನಿರ್ಮಲ ಚಿತ್ತವೇ ಮಡಿ. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂದರೆ ಎಸ್ಟಾಬ್ಲಿಷ್ ಮಾಡಬೇಕು ನೀವು, ಅದು ಎಷ್ಟು ಸರಿಯಾಗಿದೆ ಅಂತಕ್ಕಂಥದ್ದನ್ನು ನೋಡಿ. ಹೊಟ್ಟೆಯಲ್ಲಿ ಕೆಸರು ತುಂಬಿರಲು ಹೊರಗಿನಿಂದ ತೊಳೆದುಕೊಳ್ಳುವುದರಿಂದ ಶುದ್ಧಿಯಾಗಲು ಸಾಧ್ಯವಿಲ್ಲ. ಕೆಟ್ಟ ಪಾಪಿ ಎಷ್ಟೇ ಪುಣ್ಯ ನದಿಗಳಲ್ಲಿ ಸ್ನಾನ ಮುಳುಗೆದ್ದರೂ ಕಾಗೆಗಳು ನೀರಿನಲ್ಲಿ ಮುಳುಗಿ ಏಳುವಂತೆ ಪಾಪ ದೂರವಾಗಲಾರದು. ಬೇವಿನ ಹಣ್ಣನ್ನು ಬೆಲ್ಲದ ಪಾಕದಲ್ಲಿ ಅದ್ದಿದರೂ ಅದರ ರುಚಿ ಬದಲಾವಣೆ ಆಗಲಾರದು, ಸಾಧ್ಯವಿಲ್ಲ. ಅದೇ ರೀತಿ ಮನಸ್ಸಿನ ಪರಿಶುದ್ಧತೆ ಮಡಿ. ನಿರ್ಮಲವಾದ ಮನಸ್ಸು, ಅದರಿಂದ ಮಾತ್ರ ದೇಹ ಶುದ್ಧಿಯಾಗಲು ಸಾಧ್ಯವಿದೆ. ಇಲ್ಲಿ 3ನೇದ್ದು. ಚಿಗುರೆಂದು ಮೆಲೆ ಬೇವು ಸ್ವಾದಬಹುದೇ, ಚೇಳ್ ಚಿಕ್ಕದೆಂದಳ್ಕರಿಂ ತೆಗೆಯಲ್ ಕಚ್ಚದೆ, ಪಾಲನೂಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ, ಖಗಮಂ ಸಾಕುವೆನೆಂದು ಗೂಗೆ ಮರಿಯಂ ಸಂಪ್ರೀತಿಯಿಂದೂವರೆ, ಪಗೆಯಂ ಬಾಲಕನೆಂಬರೆ. ಹರಹರ ಶ್ರೀ ಚನ್ನ ಸೋಮೇಶ್ವರ. ಯಾವುದು ವಿಶ್ವಾಸಿ ಅಲ್ಲ? ಹಾವು, ಫಣಿ. ಚೇಳು ಚಿಕ್ಕದು ಎಂದು ಅಳಕರೆ ತೋರಿದರೆ ಏನು ಮಾಡುತ್ತದೆ? ಕಚ್ಚುತ್ತದೆ. ಪಗೆಯಂ ಬಾಲಕನೆಂಬರೆ ಎಂಬುದು ನಿಮ್ಮ ಮಾತುಗಳಲ್ಲಿ, ಅಂದರೆ ಆ ಪದ್ಯದ ಸಾರ ಬರೆಯಬೇಕು. ಚೇಳು ಚಿಕ್ಕದು ಎಂದು ಅಕ್ಕರೆ ತೋರಿದರೆ ಅದು ಕಚ್ಚದೆ ಬಿಡುವುದಿಲ್ಲ. ಹಾವು ಹಾಲನ್ನು ಕೊಟ್ಟು ಸಾಕಿದರೆ ಆ ಹಾವು ನಂಬಲು ಸಾಧ್ಯವಿಲ್ಲ, ಅದು ಕಚ್ಚದೆ ಬಿಡದು. ಪಕ್ಷಿಯನ್ನು ಸಾಕುವೆನೆಂದು ಯಾರಾದರೂ ಗೂಬೆ ಮರಿಯನ್ನು ತಂದು ಸಾಕುವುದಿಲ್ಲ. ಅವು ತಮ್ಮ ಬುದ್ಧಿಯನ್ನು ಬಿಟ್ಟು ಬಿಡುವುದಿಲ್ಲ, ಬಿಟ್ಟು ಬದುಕುವುದಿಲ್ಲ. ಆದ್ದರಿಂದ ಪಗೆಯಂ, ವೈರಿಯನ್ನು ನಾವು ಅವನು ಚಿಕ್ಕವನಿದ್ದಾನೆ ಬಾಲಕ ಅಂತೇಳಿ ನಿರ್ಲಕ್ಷ್ಯ ಮಾಡಬಾರದು. ಮುಂದಿನದು. ಉಣದಿರ್ಪ ಆ ಧನುಂ ಇರ್ದೊಡೆಯನು. ಅಲ್ಲಿ ಮಿಸ್ಪ್ರಿಂಟ್ ಆಗಿದೆ, ಧವ ಅಂತಾಗಿದೆ. ಉಣದಿರ್ಪ ಆ ಧನಂ ಇರ್ದೊಡೆಯನು, ಸುತನ್ ಇರ್ದೇತಂ ಮುಪ್ಪಿನಲ್ ಆಗದ ಆ, ಒಣಗಲ್ ಪೈರಿಗೆ ಬಾರದಿರ್ದ ಮಳೆ ತಾಂ ಬಂದೇನ್ ಆಪತ್ತಿನೊಳ್, ಮಣಿದುಂ ನೋಡದ ಬಂಧುವೇತಕ್ಕೆ ಎಣಿಸಲ್ ಕಾಲೋಚಿತ ಕೈದಿದ ತೃಣವೇ ಪರ್ವತವಲ್ಲವೇ. ಹರಹರ ಶ್ರೀ ಚನ್ನ ಸೋಮೇಶ್ವರ. ನೋಡಿ, ಈ ಪದ್ಯದಲ್ಲಿ ಅಂಕಿತನಾಮ ಯಾವುದು? ಇದು ಈ ಹಿಂದೆ ಕೂಡ ಕೇಳಿದ್ದಾರೆ, ಈ ಪ್ರಶ್ನೆಯಲ್ಲಿಯೂ ಕೇಳಬಹುದು. ಹರಹರ ಶ್ರೀ ಚನ್ನ ಸೋಮೇಶ್ವರ. ಬೆಳೆಗೆ ಮಳೆ ಯಾವಾಗ ಬೇಕು ಅಂದರೆ ಆ ಬೆಳೆಯು ಒಣಗುವುದಕ್ಕಿಂತ ಮುಂಚೆ, ಮೊದಲು. ಸಮಯಕ್ಕೆ ಒದಗುವ ಸಣ್ಣ ಸಹಾಯವೇ ಬಹುದೊಡ್ಡ ಸಹಾಯ ಎಂಬ ಹೇಳಿಕೆ, ಸ್ಟೇಟ್ಮೆಂಟ್. ಅದನ್ನು ನೀವು ಸಮರ್ಥಿಸಬೇಕು, ಅಂದರೆ ಅದು ಸರಿಯಾಗಿದೆ ಅಂತೇಳಿ ನೀವು ಒಪ್ಕೊಳ್ಬೇಕು. ಉತ್ತರ
ಅನುಭವಿಸಲೇ ಇರುವ ಸಂಪತ್ತು ಇದ್ದು ಪ್ರಯೋಜನವಿಲ್ಲ. ಅಂದರೆ ಯಾವುದು ನಮಗೆ ಅನುಭವಿಸ್ಲಿಕ್ಕೆ ಆಗ್ತದೋ ಅದಿದ್ದರೆ ಸರಿ. ಎಷ್ಟು ಬೇಕಾದಷ್ಟು ಸಂಪತ್ತಿದೆ, ಅದು ನಮಗೆ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಪ್ರಯೋಜನವಿಲ್ಲ. ವಯಸ್ಸಾದ ಕಾಲಕ್ಕೆ ಆಗದ ಮಕ್ಕಳಿದ್ದು ಪ್ರಯೋಜನವಿಲ್ಲ. ಬೆಳೆ ಒಣಗಿದ ನಂತರ ಬಂದ ಮಳೆಯಿಂದ ಏನೂ ಪ್ರಯೋಜನವಾಗುವುದಿಲ್ಲ. ಕಷ್ಟ ಕಾಲದಲ್ಲಿ ಸಹಾಯ ಮಾಡದ ಬಂಧುಗಳು ಇದ್ದು ಪ್ರಯೋಜನವಿಲ್ಲ. ಆದ್ದರಿಂದ ಸರಿಯಾದ ಸಹಾಯಕ್ಕೆ ಒದಗುವ ಸಣ್ಣ ಸಹಾಯವೇ ದೊಡ್ಡದಾಗಬಹುದು, ತೃಣವೇ ಪರ್ವತವಾಗಬಹುದು. ಇಲ್ಲಿ ಹೆಚ್ಚುವರಿ ಪ್ರಶ್ನೆಗಳಿವೆ ನೋಡಿ, 2-3 ವಾಕ್ಯಗಳಲ್ಲಿ ಬರೆಯಬೇಕು. ಮಳೆ ಹಾಗೂ ಬಂಧುಗಳ ವಿಚಾರದಲ್ಲಿ ಸೋಮನಾಥನ ಅಭಿಪ್ರಾಯ. ಬೆಳೆ ಒಣಗುವಾಗ ಬಾರದ ಮಳೆ ನಂತರ ಬಂದರೆ ಪ್ರಯೋಜನವಿಲ್ಲ. ಅದೇ ರೀತಿ ಕಷ್ಟದಲ್ಲಿದ್ದಾಗ ಬಂದು ನೋಡದ ಬಂಧುಗಳು ಇದ್ದು ಪ್ರಯೋಜನವೇನು? ವೀರ ಮತ್ತು ಯೋಗಿಗೆ ಯಾವ ಗುಣಗಳಿರಬೇಕು? ಹಿರಿಯಲು ತಿಳಿದಿದ್ದರೆ ವೀರ, ಅಂದರೆ ಹಿರಿಯುವವನೇ ವೀರನಾಗಬಹುದು. ವೀರನ ಗುಣ ಹಿರಿಯಲ್ಲ ಬಲ್ಲವದು. ಯೋಗಿಗೆ ಏನಿರಬೇಕಪ್ಪ ಅಂದ್ರೆ ಹರಿ ಷಡ್ವರ್ಗಗಳನ್ನು ಸೂಚಿಸ್ತಕ್ಕಂಥವ್ರು ಯೋಗಿ. ಈಗ ಇಲ್ಲಿ ಸಂದರ್ಭ ಕೇವಲ ಪ್ರಶ್ನೆ ರೂಪದಲ್ಲಿವೆ. ಇವುಗಳನ್ನು ನೀವು ಬೆಸ್ಟ್ ಅಂತಂದ್ರೆ ನಿಮ್ಮ ನೋಟ್ ಪುಸ್ತಕದಲ್ಲಿ ಇಲ್ಲಿ ಮೇಲೆ ಈಗಾಗಲೇ ನಾವೇನು ಚರ್ಚೆ ಮಾಡೋದಿಲ್ಲ ಆ ಒಂದು ರೂಪ ಇಟ್ಕೊಂಡು ಬರೆಯಿರಿ. 2 ಪ್ರಶ್ನೆಗಳಿವೆ. ಫಲವುಂ ಪಳ್ಳ ಸಮುದ್ರವೈ. 2ನೇದು 0,000 ಕಾಲಾಳಿನ ಸತ್ವವೈ. ಇವು ಯಾಕೆ ಇಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಮೇಲೆ ಇವು ಬಂದಿಲ್ಲ, ಮೇಲೆ ಈ ಸಾಲುಗಳು ಬಂದಿಲ್ಲ. ಅದಕ್ಕಾಗಿ ಹೆಚ್ಚುವರಿಯಾಗಿ ನೀವು ಅಧ್ಯಯನ ಮಾಡಲಿ ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿ ಹೇಳಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ನಾನು ಈ ಪದ್ಯದ ಒಂದು ಪ್ರಶ್ನೋತ್ತರ ಮಾಲಿಕೆ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೇನೆ. ಬಹುತೇಕ ಇದು ನಿಮಗೆ ಖಂಡಿತವಾಗಿಯೂ ಸಹಾಯ ಆಗ್ತದೆ. ಇಲ್ಲಿ ಒಂದು ನಾನು ನಿಮಗೇನು ಸೂಚನೆ ಕೊಡ್ತೀನಿ ಅಂತಂದರೆ, ಕನ್ನಡ ವಿಷಯವನ್ನು ದಯವಿಟ್ಟು ಚಿಕ್ಕದಾಗಿಸ್ಕೊಳ್ಳಬೇಡಿ, ನಿಮ್ಮನ್ನೇ ನೀವು ಚಿಕ್ಕವರಾಗಬೇಡಿ. ಯಾಕೆ ಅಂತಂದರೆ ಈ ಯುಗದಲ್ಲಿ ನಮಗೆ ವಿಜ್ಞಾನವೇ ಅತಿ ಮಹತ್ವದ್ದು ಅಂತಕ್ಕಂತಹ ಒಂದು ಸಂದರ್ಭದೊಳಗೆ ನಮಗೆ ಕನ್ನಡ ಸ್ವಲ್ಪ ಸಣ್ಣದಾಗಿ ಕಾಣ್ಬೋದು. ಆದರೆ ಒಂದು ತಿಳ್ಕೊಳ್ಳಿ, ಏನಂತಂದ್ರೆ ಪರೀಕ್ಷೆಯೊಳಗೆ ನಿಮಗೆ ಈ ಅಂಕಗಳು ಹೆಚ್ಚಿಗೆ ಬಂದರೆ ಯಾರೂ ಅದನ್ನು ಕೆಟ್ಟದು ಅನ್ನಂಗಿಲ್ಲ. ಖಂಡಿತವಾಗಿಯೂ ಕಡಿಮೆ ಬಂದಾಗ ನಮ್ಮ ವಿದ್ಯಾರ್ಥಿ ಓದಿಲ್ಲ, ನಮ್ಮ ಮಗ ಓದಿಲ್ಲ, ಅಥವಾ ನಮ್ಮ ಬಂಧು ಓದಿಲ್ಲ ಅಂತಾರೆ. ಇನ್ನು ಒಟ್ಟಾರೆ ನಿಮ್ಗೆ ಅಗ್ರಿಗೇಟ್ ಅಂತ ಏನು ಹೇಳ್ತೀವಲ್ಲ, ಟೋಟಲ್ ಔಟ್ ಆಫ್ ಅದು 500 ಇರ್ಬೋದು, 600 ಇರ್ಬೋದು, ಅದಕ್ಕೆ ಈ ಅಂಕಗಳು ಖಂಡಿತವಾಗಿಯೂ ಸೇರ್ತವೆ. ಇದು ಸೇರಂಗಿಲ್ಲ ಅಂತ ಹೇಳಿ ತಿಳ್ಕೊಳ್ಬೇಡ್ರಿ, ಈ ಅಂಕಗಳು ಖಂಡಿತವಾಗಿಯೂ ಸೇರ್ತವೆ. ಆದ್ದರಿಂದ ನೀವು ಆ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಹೆಚ್ಚು ಇದನ್ನು ಕೂಡ ಅಧ್ಯಯನ ಮಾಡಿ. ನೋಡಿ, ನಾನು ಬೇರೆ ವಿಷಯಗಳಷ್ಟು ಅಷ್ಟೊಂದು ಆಳವಾಗಿ ಓದ್ರಿ ಅಂತ ಹೇಳೋಂಗಿಲ್ಲ. 1-2 ಸಲ ಇದನ್ನು ಓದಿ ಅಥವಾ ಕೇಳಿ ತಿಳಿದುಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಅಂಕಗಳು ಅತ್ಯಂತ ಸುಲಭವಾಗಿ ಕನ್ನಡದಲ್ಲಿ ಬರ್ತವೆ. ಉತ್ತರ ಸರಿಯಾಗಿರಬೇಕು, ತಪ್ಪಿಲ್ಲದೆ ಬರೆಯುವುದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲಾರದೆ ಬರೆಯುವುದು ಮತ್ತು ಶುದ್ಧವಾಗಿ ಬರೆಯುವುದು. ಇಷ್ಟಿದ್ದರೆ ಸಾಕು, ನಿಮಗೆ ಖಂಡಿತವಾಗಿಯೂ ಅದ್ಭುತವಾದಂತಹ ಅಂಕಗಳು ಬರ್ತವೆ. ವಿದ್ಯಾರ್ಥಿಗಳೇ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇದನ್ನು ತಪ್ಪದೇ ನೀವು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಈ ಪಾಠ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದುವರೆಗೆ ನನ್ನೊಂದಿಗೆ ಸಮಯ ಕಳೆದ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮಗದೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ಮತ್ತೆ ಮುಂದಿನ ಪಾಠದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ತಮಗೆ ಶುಭವಾಗಲಿ.